ವೆಲ್ಕಮ್ ಟು ಬೋರ್ಡಿಂಗ್ ಪಾಸ್. ನಂಗೆ 3 ದಿನ ಕಂಟಿನ್ಯೂ ಬಾಡಿಗೆ ಇತ್ತು. ಎಲ್ಲಿ ಎಲ್ಲ ಹೋಗ್ತೇವೆ ಅಂತ ಎಲ್ಲ ಹೇಳ್ತೇನೆ, ಫುಲ್ ವಿಡಿಯೋ ನೋಡಿ. ಫಸ್ಟ್ ಸಂಜೆ 6 ಗಂಟೆಗೆ ಏರ್ಪೋರ್ಟ್ ನಲ್ಲಿ ಅವರನ್ನು ಪಿಕ್ ಮಾಡ್ಕೊಂಡು ಸೀದಾ ತಣ್ಣೀರ್ ಬಾವಿ ಬೀಚ್ ಕಡೆ ಹೋದ್ವಿ. ಅವತ್ತು ಇದೊಂದೇ ಪ್ಲೇಸ್ ಇದ್ದಿದ್ರಿಂದ ಅಲ್ಲಿ ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ರೂಮ್ ಕಡೆ ಹೋಗಿ ಫಸ್ಟ್ ದಿನವನ್ನು ಮುಗಿಸಿದ್ವಿ. 2ನೇ ದಿನ ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ಬಪ್ಪನಾಡು ದೇವಸ್ಥಾನ, ಆಮೇಲೆ ಕಾಪು ಹೊಸ ಮಾರಿಗುಡಿಗೆ ಹೋಗಿ ದೇವಸ್ಥಾನವನ್ನೆಲ್ಲ ನೋಡ್ಕೊಂಡ್ವಿ. ಅಲ್ಲಿಂದ ಸೀದಾ ಕಾಪು ಬೀಚ್ ಕಡೆ ಹೋಗಿ ಅದನ್ನ ಸಹ ನೋಡಿ ಮುಗಿಸಿ ಪಡುಕೆರೆ ಬೀಚ್ ಕಡೆ ಹೋದ್ವಿ. ಇಲ್ಲಿರುವ ರೋಡ್ ಮತ್ತು ವ್ಯೂ ನೆಕ್ಸ್ಟ್ ಲೆವೆಲ್ ಇದೆ. ಯಾರೆಲ್ಲ ಉಡುಪಿ ಕಡೆ ಬಂದಾಗ ಮರವಂತೆ ಬೀಚ್ ಹೋಗ್ಬೇಕು ಅಂತ ಅನ್ಕೊಂಡಿದೀರಾ ಅದನ್ನು ಸ್ಕಿಪ್ ಮಾಡಿ ಇಲ್ಲಿ ವಿಸಿಟ್ ಮಾಡಬಹುದು. ಅದನ್ನು ನೋಡಿ ಆದ್ಮೇಲೆ ಸೇಂಟ್ ಮೇರಿಸ್ ಐಲ್ಯಾಂಡ್ ಕಡೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಕೃಷ್ಣ ಮಠಕ್ಕೆ ಹೋಗಿ ದರ್ಶನ ಮಾಡಿ ಕನಕನ ಕಿಂಡಿಯನ್ನು ನೋಡ್ಕೊಂಡು ಕುಂಬಾಶಿ ಗಣಪತಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ದೇವರಿಗೆ ಕೈ ಮುಗ್ದು ಅಲ್ಲಿಂದ ನೆಕ್ಸ್ಟ್ ನಾವು ಹೋದದ್ದು ಪ್ರಸನ್ನಾಂಜನೇಯ ದೇವಸ್ಥಾನಕ್ಕೆ. ಇದಂತೂ ನೋಡ್ಲಿಕ್ಕೆ ತುಂಬಾ ಒಳ್ಳೆಇದೆ. ಜಾಸ್ತಿ ಜನಕ್ಕೆ ಈ ಟೆಂಪಲ್ ಬಗ್ಗೆ ಗೊತ್ತಿಲ್ಲ. ಯಾರಿಗಾದ್ರೂ ಈ ಟೆಂಪಲ್ ನ ಲೊಕೇಶನ್ ಬೇಕಿದ್ರೆ ಕಮೆಂಟ್ ಮಾಡಿ. ಅದು ಆದ್ಮೇಲೆ ಮರವಂತೆ ಬೀಚ್ ನಲ್ಲಿ ಒಂದು ಸ್ಟಾಪ್ ಕೊಟ್ಟು ನಾವು ಸೀದಾ ಮುರುಡೇಶ್ವರದಲ್ಲಿ ಇರುವ ರೂಮ್ ಕಡೆ ಹೋದ್ವಿ. ಅಲ್ಲಿ ಹೋಗಿ 2ನೇ ದಿನವನ್ನು ಎಂಡ್ ಮಾಡಿದ್ವಿ. 3ನೇ ದಿನ ಬೆಳಿಗ್ಗೆ ಎದ್ದು ದೇವಸ್ಥಾನದ ಕಡೆ ಹೋಗಿ ಫಸ್ಟ್ ರಾಜಗೋಪುರಕ್ಕೆ ವಿಸಿಟ್ ಮಾಡಿದ್ವಿ. ಮೇಲೆ ಹೋದ್ಮೇಲೆ ಆ ವ್ಯೂ ಅನ್ನು ಎಂಜಾಯ್ ಮಾಡಿದ್ವಿ. ದರ್ಶನ ಮುಗಿಸ್ಕೊಂಡು ಭೂಕೈಲಾಸಕ್ಕೆ ವಿಸಿಟ್ ಮಾಡಿ ಅಲ್ಲಿಂದ ಹೊರಗೆ ಬಂದು ಕಸ್ಟಮರ್ ಗೆ ಸ್ಕೂಬಾ ಡೈವ್ ಹೋಗ್ಲಿಕ್ಕೆ ಇದ್ದಿದ್ರಿಂದ ಅವರನ್ನು ಅಲ್ಲಿಗೆ ಡ್ರಾಪ್ ಮಾಡಿದೆ. ಇದೆಲ್ಲ ಕಸ್ಟಮರ್ ಸೆಂಡ್ ಮಾಡಿರೋ ವಿಡಿಯೋಸ್. ಅವರಲ್ಲಿ ತುಂಬಾ ಎಂಜಾಯ್ ಮಾಡಿದ್ರು ಅಂತ ಹೇಳಿದ್ರು. ಇದೇ ತರ ನಿಮ್ಗೆ ಸ್ಕೂಬಾ ಡೈವ್ ಹೋಗ್ಲಿಕ್ಕೆ ಇದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ಅದೆಲ್ಲ ಮುಗಿದ್ಮೇಲೆ ಅವರನ್ನು ಪಿಕ್ ಮಾಡ್ಕೊಂಡು ರೂಮ್ ಕಡೆ ಹೋಗಿ ನೆಕ್ಸ್ಟ್ ದಿನ ಬೆಳಿಗ್ಗೆ ಗಂಟೆಗೆ ಏರ್ಪೋರ್ಟ್ ಗೆ ಡ್ರಾಪ್ ಮಾಡ್ಲಿಕ್ಕೆ ಇತ್ತು. ಅದಕ್ಕೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ಅಲ್ಲಿಂದ ಹೊರಡಿ ಡ್ರಾಪ್ ಮಾಡಿ 3 ದಿನದ ಟ್ರಿಪ್ ಅನ್ನು ಮುಗಿಸಿದೆ. ಅಷ್ಟೇ, ಬಾಯ್.